2023 ವಿಧಾನಸಭಾ ಚುನಾವಣೆ ಆಗಿದೆ. 2024 ಲೋಕಸಭಾ ಚುನಾವಣೆ ಆಗಿದೆ. ಇದೀಗ ಏನಾದರೂ ಕರ್ನಾಟಕ ವಿಧಾನಸಭೆಗೆ ಚುನಾವಣೆ ನಡೆದುಬಿಟ್ರೆ ಯಾರು ಗೆಲ್ತಾರೆ ಎಂಬ ವಿಚಾರ ಭಾರಿ ಚರ್ಚೆಗೆ ಕಾರಣ ಆಗುತ್ತೆ. ಸದ್ಯ ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಹೈದರಾಬಾದ್ ಮೂಲದ ಪೀಪಲ್ಸ್ ಪಲ್ಸ್ ಆರ್ಗನೈಸೇಷನ್ ಅಂತ ಸರ್ಕಾರೇತರ ಒಂದು ಸಂಸ್ಥೆ 10,000 ಜನರನ್ನು ಸೇರಿಸಿಕೊಂಡು ಕೊಮೆಡೋ ಟೆಕ್ನಾಲಜೀಸ್ ಎಂಬ ಸಂಸ್ಥೆಯೊಂದಿಗೆ ಕರ್ನಾಟಕದ ಕೆಲ ಜಿಲ್ಲೆಗಳಲ್ಲಿ ಸಮೀಕ್ಷೆ ಮಾಡಿದಾರಂತೆ. ಈ ಸಮೀಕ್ಷೆಯ ವರದಿಯಂತೆ ಕರ್ನಾಟಕದ ಪ್ರಸಕ್ತ ಸನ್ನಿವೇಶದಲ್ಲೇ ಚುನಾವಣೆ ನಡೆದರೆ ಬಿಜೆಪಿ ಪ್ರಚಂಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತಂತೆ. ಅದರಲ್ಲೂ ಹಲವಾರು ಜಿಲ್ಲೆಗಳ 10,481 ಮತದಾರರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಈ ವರದಿಯನ್ನ ತಯಾರು ಮಾಡಿಕೊಂಡಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಏನಾದರೂ ಗೆದ್ದರೆ ಬಿಜೆಪಿ ಪ್ರಚಂಡ ಬಹುಮತವನ್ನು ಅದು ಪಡೆದುಕೊಳ್ಳುತ್ತೆ, ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಸರ್ವೆಯ ಲೆಕ್ಕಾಚಾರ. ಆ ಪಕ್ಷಕ್ಕೆ ಏನಿಲ್ಲ ಅಂದ್ರೂ ಕೂಡ 136ರಿಂದ 159 ಸೀಟುಗಳು ಬರುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಈಗ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ 136ರ ಬದಲಾಗಿ 62ರಿಂದ 82 ಸ್ಥಾನವನ್ನು ಗಳಿಸಬಹುದು ಅಂತ ವರದಿ ಹೇಳ್ತಿದೆ. 2023 ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಹೋಲಿಸಿದರೆ ಆ ಪಕ್ಷದ ಶೇರ್ ಅಂದ್ರೆ ಕಾಂಗ್ರೆಸ್ ಪಕ್ಷದ ಶೇರ್ 40% ಇಳಿಯಿತಂತೆ. ಈ ಹಿಂದೆ ಕಾಂಗ್ರೆಸ್ 42% ವೋಟ್ ಶೇರ್ ಅನ್ನು ಪಡೆದುಕೊಂಡಿತ್ತು. ಇವತ್ತು ಚುನಾವಣೆ ನಡೆದರೆ ಆಡಳಿತಾರೂಢ ಕಾಂಗ್ರೆಸ್ಗೆ ಈ ಮಟ್ಟದಲ್ಲಿ ಹಿನ್ನಡೆ ಆಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಅತ್ತ ಕಾಂಗ್ರೆಸ್ಗೆ ಅಧಿಕಾರದಲ್ಲಿದ್ದು ಅಧಿಕಾರವನ್ನು ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು, ಯಾರು ಸಚಿವರಾಗಬೇಕು, ಯಾವಾಗ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು, ಮತ್ತು ಯಾವಾಗ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ, ಇಂಥ ವಿಚಾರಗಳು ಅವ್ರಿಗೊಂದು ಚಿಂತೆ, ಇವ್ರಿಗೊಂದು ಚಿಂತೆ. ಬಿ ಜೆ ಪಿಯವ್ರಿಗೆ ನಮಗೆ ಅಧಿಕಾರ ಯಾವಾಗ ಸಿಗುತ್ತೆ ಅಂತ ಇವ್ರಿಗೊಂದು ಚಿಂತೆ. ಇದ್ರ ಮಧ್ಯೆ ಇದ್ಯಾವ ಒಂದು ವರದಿ ಈಗ ಚರ್ಚೆಗೆ ಬಂದಿದೆ. ಈ ವರದಿ ಹೇಳುತ್ತೆ 136ರಿಂದ 186 ಸೀಟು ಬಿಜೆಪಿ, 159 ಸೀಟು ಬಿಜೆಪಿಗೆ ಬಂದ್ಬಿಡುತ್ತೆ. ಈಗೇನಾದರೂ ಈ ಕ್ಷಣಕ್ಕೆ ಚುನಾವಣೆ. ಬಟ್ ಸಮೀಕ್ಷೆಗಳನ್ನು ಅಲ್ಲಗಿಳಿಯುವಂತನೂ ಇಲ್ಲ, ಬಟ್ ಸಮೀಕ್ಷೆಗಳನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುವಂಥ ಸಾಧ್ಯತೆಗಳೂ ಇಲ್ಲ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಸಮೀಕ್ಷೆ ಬಹಳಷ್ಟು ಉಲ್ಟಾ ಪಲ್ಟಾ ಆಗುತ್ತೆ. ಜನರ ನಿರೀಕ್ಷೆಗಳೇ ಬೇರೆ ಇರುತ್ತೆ, ಅಲ್ಲಿ ಬರ್ತಕ್ಕಂಥ ಒಂದು ರಿಸಲ್ಟೇ ಬೇರೆ ಇರುತ್ತೆ. ಮೊದಲು ಹೆಂಗಂತಂದರೆ ರಾಜಕೀಯ ವಿಶ್ಲೇಷಕರು ಕೂತು ರಾಜಕೀಯ ವಿಶ್ಲೇಷಕರು ಸಮೀಕ್ಷೆಗಳನ್ನು ಮಾಡ್ತಿದ್ರು. ಯಾವ್ಯಾವ ಜಿಲ್ಲೆಯಲ್ಲಿ ಏನೇನು ವಾತಾವರಣ ಇದೆ, ಸ್ಯಾಂಪಲ್ ಸೈಜ್ ಮೇಲೆ ಸರ್ವೆಗಳು ಡಿಪೆಂಡ್ಸ್ ಆಗುತ್ತೆ. ಸ್ಯಾಂಪಲ್ ಸೈಜ್ ಈಗ ಅವರು 10,000 ಜನರನ್ನು ಮಾಡಿದ್ದಾರೆ. ಸ್ಯಾಂಪಲ್ ಸೈಜ್ ಅವರು 10,000 ಜನರನ್ನು ಮಾತಾಡಿಸಿದ್ದಾರೆ. ಯಾವ್ಯಾವ ಭಾಗದಿಂದ ಮಾತಾಡಿಸಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕಲ್ಯಾಣ ಕರ್ನಾಟಕದಲ್ಲಿ ಮಾತಾಡಿಸಿದಾರೋ, ಉತ್ತರ ಕರ್ನಾಟಕದಲ್ಲಿ ಮಾತಾಡಿಸಿದ್ರು, ಮೈಸೂರು ಭಾಗದಲ್ಲಿ ಮಾತನಾಡಿಸಿದ್ರು, ಅಥವಾ ಮಧ್ಯ ಕರ್ನಾಟಕದಲ್ಲಿ ಮಾತನಾಡಿಸಿದ್ರು, ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಬಟ್ ವಿಚಾರ ನೋಡಿ, ಒಂದು ಕಡೆ ಹೈಕಮಾಂಡ್ ಸಚಿವರ ವರದಿಗಳನ್ನು ಕೇಳ್ತಾ ಇದೆ. ಈ ಹಿಂದೆ 40% ಕಮಿಷನ್ ವಿಚಾರ ಹೈಕೋರ್ಟ್ನಲ್ಲಿ ಚರ್ಚೆಗೆ ಬಂದಾಗ ವಿಜಯ್, ರಾಹುಲ್ ಗಾಂಧಿ ಸೇರಿದಂತೆ ಕೆಲ ನಾಯಕರು ಬೆಂಗಳೂರಿಗೆ ಬಂದಿದ್ರು. ಅವತ್ತು ಖಾಸಗಿ ಹೋಟೆಲ್ನಲ್ಲಿ ಒಂದು ಮಹತ್ವದ ಸಭೆ ನಡೆದಿದೆ, ಅವತ್ತೇ ವರದಿ ಕೇಳಿದ್ದಾರೆ ಅಂತ ಕೆಲ ಸಚಿವರ ಮೇಲೆ ಅಪಸ್ವರ ಇದೆ. 7-8 ಜನರನ್ನು ಕಿತ್ತಾಕ್ತಾರೆ, ಹೊಸಬರನ್ನು ತರ್ತಾರೆ ಅಂತ ಸುದ್ದಿ ಇತ್ತು. ಬಟ್ ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇನ್ನು 6 ತಿಂಗಳಾದ್ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೋ, ಡಿ ಕೆ ಶಿವಕುಮಾರ್ ಬರ್ತಾರೋ, ಪರಮೇಶ್ವರ್ ಬರ್ತಾರೋ, ಇನ್ನೊಬ್ರು ಯಾರು ಬರ್ತಾರೋ, ಸಾಧನಾ ಸಮಾವೇಶದ ನಂತರ ಸಂಪುಟ ಪುನರ್ರಚನೆ ಅಂತ ಹೇಳಿದ್ರು. ಏನಾಗ್ತಿದೆ ಅನ್ನೋದು ಗೊತ್ತಿಲ್ಲ. ಇದರ ನಡುವೆ ಇಂಥದ್ದೊಂದು ವರದಿ ಬಂದಿದೆ. ನನಗೆ, ಇಫ್ ಐ ಆಮ್ ನಾಟ್ ರಾಂಗ್, ವೀರೇಂದ್ರ ಪಾಟೀಲ್ ಅವರ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ 138 ಸ್ಥಾನ ಅತಿ ಹೆಚ್ಚು ಕಾಂಗ್ರೆಸ್ಗೆ ಬಂದಿತ್ತು. 138 ಸ್ಥಾನ. ಅದೇ ಕರ್ನಾಟಕ ಇತಿಹಾಸದಲ್ಲಿ ಒಂದು ರಾಜಕೀಯ ಪಕ್ಷಕ್ಕೆ ಅತಿ ಹೆಚ್ಚು ಸ್ಥಾನವನ್ನು ಕೊಟ್ಟಿದ್ದು. ಅದಾದ ನಂತರ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಇದ್ದ 136 ಸ್ಥಾನ ಕೊಟ್ಟಿದ್ದಾರೆ. ಇವತ್ತು ಅವರು ಅಧಿಕಾರದಲ್ಲಿದ್ದಾರೆ. ನೀವು ನೋಡಿ, ಇವರು ಹೇಳ್ತಿದ್ದಾರೆ 136ರಿಂದ 159 ಬರ್ಬೋದು ಅಂತ. 2008, 2000 ಅದಾದ ನಂತರ 13ರಲ್ಲಿ ಅಧಿಕಾರಕ್ಕೆ ಬರೋಕ್ಕಾಗಲಿಲ್ಲ. 2018 ಈ 2004, 2008 ಮತ್ತು 2018ರಲ್ಲಿ ಬಿಜೆಪಿಗೆ 2018ರಲ್ಲಿ 104 ಸ್ಥಾನ ಬಂದರೂ ಕೂಡ ಇದುವರೆಗೂ ಮ್ಯಾಜಿಕ್ ನಂಬರ್ ಹೋಗಿಲ್ಲ. 113 ಸ್ಥಾನ ಅವ್ರಿಗೆ ಸಿಕ್ಕಿಲ್ಲ. ಬಿಕಾಸ್ ಅವರು ಅಧಿಕಾರವನ್ನು ನಡೆಸಿದಾಗಲೂ ಕೂಡ ಹೇಗೆ ನಡೆಸಿದ್ದಾರೆ, ಕಳೆದ ಬಾರಿ 17 ಜನರನ್ನು ಕರೆದುಕೊಂಡು ಬಂದರು. ಆ ನಂತರ ಈ ಹಿಂದೆ ಆಪರೇಷನ್ ಕಮಲ ಜನಾರ್ದನ್ ರೆಡ್ಡಿ ಮಾಡಿಕೊಂಡು ಸರ್ಕಾರವನ್ನು ರಚನೆ, ಇವೆಲ್ಲ ಉದಾಹರಣೆ ಇದೆ. ಬಟ್ ಇವೆಲ್ಲ ಇದ್ದಾಗಲೂ ಕೂಡ ವಿಜಯ್, ನಮ್ಮ ಕಡೆ ಒಂದು ಡಾಟಾ ಇದೆ. ಏನಂತ ಹೇಳಿದ್ರೆ, ಸೀಟುಗಳ ಸಂಖ್ಯೆಯಲ್ಲಿ ಬಿಜೆಪಿ ಕಡಿಮೆ ಸ್ಥಾನಗಳನ್ನು ಪಡೆದುಕೊಂಡಾಗಲೂ ಕೂಡ ತನ್ನ ವೋಟ್ ಶೇರಿಂಗ್ ಜಾಸ್ತಿ, ತನ್ನ ವೋಟ್ ಶೇರ್ ಅನ್ನು ಕಳೆದುಕೊಂಡಿಲ್ಲ. ಯಾಕಂದ್ರೆ 2018ರಲ್ಲಿ ಕಾಂಗ್ರೆಸ್ 80 ಸ್ಥಾನ ಪಡೆದುಕೊಂಡಿತ್ತು, 38% ವೋಟ್ ಶೇರ್ ಅನ್ನು ಪಡೆದುಕೊಂಡಿತ್ತು. ಇದು ಬಿಜೆಪಿಗಿಂತಲೂ ಕೂಡ 1.5% ಜಾಸ್ತಿ ಇತ್ತು. 2018ರಲ್ಲಿ ಜೆಡಿಎಸ್ 37 ಸ್ಥಾನವನ್ನು ಪಡೆದುಕೊಂಡಿತ್ತು, ಅದರ ವೋಟ್ ಶೇರ್ ಪ್ರಮಾಣ 18% ಆಗಿತ್ತು. ನೀವು ನೋಡಿ, 2018ರ ನಂತರ 2023ರಲ್ಲಿ ಜೆಡಿಎಸ್
37 ಸ್ಥಾನದಿಂದ 19 ಸ್ಥಾನಕ್ಕೆ ಬಂದಿದೆ. ಅದರ ಓಟಿನ ಪ್ರಮಾಣ ಎಲ್ಲಿಗೆ ಹೋಗಿತ್ತು? ಕಾಂಗ್ರೆಸ್ಗೆ ಶಿಫ್ಟ್ ಆಗಿತ್ತು. ಬಟ್ ಬಿಜೆಪಿಯ ವೋಟ್ ಶೇರ್ ಏನಿತ್ತಲ್ಲ ಅದು 2023ರಲ್ಲೂ ಕೂಡ ಹಾಗೆ ಆಗಿದೆ. 43% ವೋಟನ್ನ ಕಾಂಗ್ರೆಸ್ನವರು ಪಡೆದುಕೊಂಡಿದ್ರೆ ಈಗ ಅವರ ಪರ್ಸೆಂಟೇಜ್ ಒಂದು 6 ಕಡಿಮೆ ಆಗಬಹುದು, 38-36 ಬರ್ತಾರೆ. 42.30 ಲಾಸ್ಟ್ ಟೈಮ್ ಇದೆ. ಹೌದು. ಈಗ ಈ ಸಮೀಕ್ಷೆ ಪ್ರಕಾರ ಹೇಳೋದಾದ್ರೆ 40% ಅಷ್ಟೇ ಆಗುತ್ತೆ, 40% ಬರುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾರೆ. 2018ರಲ್ಲಿ ಬಿಜೆಪಿ 104 ಸ್ಥಾನ ಪಡೆದಾಗ್ಲೂ ಕೂಡ 2023ರಲ್ಲಿ 66 ಸ್ಥಾನ ಪಡೆದ್ರು ಕೂಡ ಅವ್ರ ವೋಟ್ ಶೇರ್ನ ಪ್ರಮಾಣ ಏನಿತ್ತಲ್ಲ 36%, ಆ ವೋಟ್ ಪರ್ಸೆಂಟ್ ಹಾಗೆ ಇದೆ. ಅಂದ್ರೆ ನಾನು ಹೇಳ್ತಾ ಇರೋದು ಲಿಂಗಾಯತರು ದೂರ ಆಗಿದ್ದಾರೆ, ಮತ್ತೊಬ್ರು ದೂರ ಆಗಿದ್ದಾರೆ, ಕಾಂಗ್ರೆಸ್ನ ಆಡಳಿತ ವಿರೋಧಿಯಲ್ಲಿ ಇತ್ಯಾದಿ ಮಾತುಗಳು ಬರ್ತಾ ಇದೆಯಲ್ಲ, ಅವ್ರ ಓಟಿನ ಪ್ರಮಾಣ ಹಾಗೆ ಇದೆ. ಆದ್ರೆ ಎಲ್ಲ ಸಮೀಕ್ಷೆನೂ ನಿಜ ಆಗ್ಬಿಡುತ್ತೆ. ಆ ಸಮೀಕ್ಷೆ ವಿಚಾರಕ್ಕೆ ಬಂದಾಗ ಪ್ರವೀಣ್, ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೊದಲೆಲ್ಲ ಸಮೀಕ್ಷೆಗಳನ್ನ ನಾನು ಹೇಳ್ತಾ ಇದ್ದೆ, ರಾಜಕೀಯ ವಿಶ್ಲೇಷಕರು, ರಾಜಕೀಯ ತಜ್ಞರು ಕೂತ್ಕೊಂಡು ಸಮೀಕ್ಷೆಗಳನ್ನ ಮಾಡ್ತಾ ಇದ್ರು. ಈ ಏರಿಯಾ, ಈ ಜಾತಿ, ಈ ಲೆಕ್ಕಾಚಾರ, ಇವ್ರು ಮುಖ್ಯಮಂತ್ರಿ ಆದ್ರೆ ಹಿಂಗೆ ಅಂತ. ಬಟ್ ಈಗ ಹೆಂಗಾಗ್ತಾ ಇದೆ ಅಂದ್ರೆ ಎಲ್ಲ IT. ಇವತ್ತು IT ದೊಡ್ಡ ಇಂಜಿನಿಯರ್ಗಳು ಈ ಸಮೀಕ್ಷೆಗಳನ್ನು ಮಾಡ್ತಾರಲ್ಲ. 2024 ಲೋಕಸಭಾ ಚುನಾವಣೆ 300+ ಆಗುತ್ತೆ ಅಂತ ಹೇಳಿದ್ರು. NDAಗೆ ಏನಾಯ್ತು? 260 ಬಂದು ನಿಂತರು. ತಂತ್ರಜ್ಞಾನ ಬಳಕೆ ಮಾಡ್ಕೊಳ್ಳೋದು ಅಥವಾ ದೊಡ್ಡ ಇಂಜಿನಿಯರ್ಗಳನ್ನ ಬಳಕೆ ಮಾಡಿಕೊಂಡು ಸಮೀಕ್ಷೆಗಳನ್ನ ಮಾಡುವಂತ ಕಾರಣಕ್ಕಾಗಿ IT ಕಂಪನಿಗಳು ಈ ಸಮೀಕ್ಷೆಗಳನ್ನ ಮಾಡುವ ಹಂತಕ್ಕೆ ಬಂದಿದ್ದಾವೆ. ಈ ಕಾರಣಕ್ಕಾಗಿ ಇವತ್ತು ಒಂದು ಪರ್ಫೆಕ್ಟ್ ರಿಸಲ್ಟ್ ಹೊರಗೆ ಹೋಗಲ್ಲ. ಸೊ ಹೀಗಾಗಿ ಸಮೀಕ್ಷೆಗಳು ಕೂಡ ಸುಳ್ಳಾಗ್ತಾ ಇರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ತಾ ಇದೆ ಪ್ರವೀಣ್. ಈ ಸಮೀಕ್ಷೆಗಳನ್ನ ಈಗ ಎಷ್ಟರ ಮಟ್ಟಿಗೆ ನಂಬೋಕೆ ಸಾಧ್ಯ ಇಲ್ಲ ಅಂತ ಅಂದರೆ, ಮೊದಲೆಲ್ಲ ಸರ್ವೆಗಳು ಹೇಗೆ ನಡೀತಾ ಇತ್ತು, ರಾಜಕೀಯ ತಂತ್ರಜ್ಞರು ಇರ್ತಿದ್ರು ಅಥವಾ ಶಾಲಾ ಶಿಕ್ಷಕರನ್ನ ಕೆಲವ್ರನ್ನ ಹೋಗಿ ಭೇಟಿ ಮಾಡಿಸ್ತಾ ಇದ್ರು. ಮನೆ ಸಮೀಕ್ಷೆನ ಮಾಡಿಲ್ಲ ಅಂತಂದ್ರೂ ಕೂಡ ಅಟ್ಲೀಸ್ಟ್ ಒಂದು ಊರಿಗೆ ಹೋಗಿ ಆ ಊರಲ್ಲಿ ಯಾರು ಮುಖಂಡರಿದ್ದಾರೆ ಅವ್ರ ಜೊತೆ ಸಮಾಲೋಚನೆ ನಡೆಸ್ತಾ ಇದ್ರು. ಯಾವ ಸರ್ಕಾರ ಬಂದಾಗ ಏನು ಅಧಿಕಾರ ಕೊಟ್ಟಿದೆ, ಮತ್ತಲ್ಲಿ ಎಷ್ಟು ಜನಸಂಖ್ಯೆ ದಲಿತರಿದ್ದಾರೆ, ಎಷ್ಟು ಜನಸಂಖ್ಯೆ ಮೇಲ್ವರ್ಗದವರಿದ್ದಾರೆ, ಮತ್ತು ಇಲ್ಲಿ ವೋಟ್ ಶೇರಿಂಗ್ ಯಾವ ಪ್ರಕಾರವಾಗಿ ಆಗ್ತಾ ಇದೆ. ಸೊ ಈ ಎಲ್ಲ ವಿಚಾರಗಳನ್ನು ತಾಳೆ ಹಾಕಿ ಅವತ್ತಿನ ದಿನಗಳಲ್ಲಿ ನಾವು ನೋಡಿ. ಇವಾಗೇನೋ ಯಾವುದೋ ಒಂದು ವೆಬ್ಸೈಟಲ್ಲಿ ಕೂತ್ಕೋತಾರೆ, ಯಾವುದೋ ಒಂದು IT ಕಂಪ್ನಿ ಮಾಡ್ಕೊಂಡಿರ್ತಾರೆ, ಅಲ್ಲಿಂದ ಒಂದು ವೆಬ್ಸೈಟಲ್ಲಿ ಸರ್ವೆ ಮಾಡ್ತಾ ಇದ್ದೀವಿ, ಇದನ್ನು ಲಿಂಕ್ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತಾರೆ. ಓದ್ತಾರೆ ಯಾರೋ ಒಂದಿಷ್ಟು ಇದು ಅದು ಅಂತ ಓದ್ತಾರೆ, ಅವ್ರಿಗೆ ಒಂದು 10 ಬಂದಿದ್ರೆ ಅವ್ರು 100 ಇರ್ತಾರೆ. ಇದಕ್ಕೆಲ್ಲ ಬೆಸ್ಟ್ ಎಕ್ಸಾಂಪಲ್ ಏನಂತಂದರೆ 2023ರಲ್ಲಿ ರಾಜ್ ನ್ಯೂಸ್ ಕಡೆಯಿಂದ ಕರ್ನಾಟಕದ ಚುನಾವಣೆಯ ಒಂದು ಸಮೀಕ್ಷೆಯನ್ನು ಮಾಡಿದ್ವಿ. ಆ ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸರ್ವೆಗಳನ್ನು ನಾವು ಜನರ ಮುಂದೆ ತಗೊಂಡು ಹೋಗೋಕ್ಕಿಂತ ಮುಂಚೆ ಯಾವ್ಯಾವ ಸರ್ವೆ ಸಂಸ್ಥೆಗಳು ಸರ್ವೆ ಮಾಡಿದಾವೆ ಅನ್ನುವಂಥ ವಿಚಾರವನ್ನು ಕೂಡ ನಾವು ಜನರ ಬಳಿ ಇಟ್ಟಿದ್ವಿ. ಅಲ್ಲಿ ಏನಾಗ್ತಾ ಇತ್ತು ಅಂತಂದರೆ, ಯಾವ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಇಲ್ಲ ಅನ್ನುವಂಥ ಉತ್ತರವೇ ಬಹುತೇಕ ಸರ್ವೆ ಸರ್ಕಾರ ಆಗುತ್ತೆ. ಕಿಂಗ್ ಮೇಕರ್ JDS ಇದೊಂದು ಪದ ಬಿಟ್ರೆ ಇನ್ನು ಯಾವ ಪದನೂ ಕೂಡ ನಮಗೆ ಬಹುತೇಕ ಸರ್ವೆಗಳಲ್ಲಿ ಕಾಣಿಸ್ಲೇ ಇಲ್ಲ. ಈ ನ್ಯಾಷನಲ್ ಲೆವೆಲ್ ಅಲ್ಲಿ ಸರ್ವೆ ಮಾಡುವಂತ, ಇವಾಗ ನಾವು ಇದು ಹೈದರಾಬಾದ್ ಈ ಸರ್ವೆ ನೋಡ್ತಾ ಇರೋದು, ಹೈದರಾಬಾದ್ನ ಒಂದು ಕಂಪ್ನಿ ಸರ್ವೆ ಮಾಡಿರೋದನ್ನ ನಾವು ಹೇಳ್ತಾ ಇದ್ದೀವಿ. ಅದೇ ರೀತಿ ನಾವು ಮುಂಬೈ, ಮುಂಬೈ ಬೇರೆ ಯಾವುದೇ ಆಗಿರ್ಲಿ ಸರ್ವೆ ಸಂಸ್ಥೆಗಳೇನಿದಾವೆ ಆ ವಿಚಾರಕ್ಕಿಂತ ವಿಜಯ್, ಬಟ್ ಈ ಸಂಸ್ಥೆಯವರು ಏನ್ ಅಂಕಿ ಸಂಖ್ಯೆಗಳನ್ನು ಕೊಡ್ತಿದ್ದಾರೆ, ಕಾಂಗ್ರೆಸ್ 62ಕ್ಕೋ 52ಕ್ಕೋ ಹೋಗುತ್ತೆ, ಬಿಜೆಪಿ 159, ಯಾವ ಕಾರಣಕ್ಕೆ ಹೋಗುತ್ತೆ ಅನ್ನೋದ್ರ ಬಗ್ಗೆನೂ ಆಲೋಚನೆ ಮಾಡಬೇಕು. ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಕೊಟ್ಟು ನಾವು ಜನರ ಮನಸ್ಸನ್ನ ಗೆದ್ದಿದ್ದೀವಿ ಅಂತ ಅವರು ಒಂದು ಕಡೆ ಹೇಳ್ತಾ ಇದ್ದಾರೆ. ಅವರನ್ನ ಸೋಲಿಸೋದಕ್ಕೆ ರಾಜ್ಯದ ಜನ ಕಾರಣಗಳೇನು ಅನ್ನೋದು ಒಂದು ಪ್ರಶ್ನೆ. ಬಿಜೆಪಿಯ ಆಂತರಿಕ ಕಚ್ಚಾಟ, ಯಡಿಯೂರಪ್ಪನವರು ಇಲ್ಲದೆ ಹೋಗ್ತಾ ಇರುವಂತಹ ಚುನಾವಣೆ, ಈ ಸಂದರ್ಭದಲ್ಲೂ ಕೂಡ ಯಾಕೆ 159 ಸ್ಥಾನ ಬಿಜೆಪಿ ಕೊಡ್ತಾರೆ, ಈ ಪ್ರಶ್ನೆ ಬಗ್ಗೆ ನಾವು ಸಹಜವಾಗಿ ಚರ್ಚೆ ಮಾಡಬೇಕು. ಅಲ್ಲಿ ಈ ಪ್ರಶ್ನೆಗಳನ್ನು ಕೂಡ ಕೇಳಲಾಗಿದೆ ವಿಜಯ್. ನೀವು ಸಿದ್ದರಾಮಯ್ಯನವರನ್ನು ನೋಡಿ ಎಷ್ಟು ಜನ ವೋಟ್ ಹಾಕ್ತೀರಿ ಅಂತ ಈ ಪ್ರಶ್ನೆ ಕೇಳಿದರೆ 29% ತೋರಿಸಿದ್ದಾರೆ. ಸಿದ್ದರಾಮಯ್ಯನವರನ್ನು ನೋಡಿ ನಾವು ಕಾಂಗ್ರೆಸ್ಗೆ ವೋಟ್ ಹಾಕೋರ ಸಂಖ್ಯೆ 29% ಇದೆ. ನಾವು DK ಶಿವಕುಮಾರ್ ಅವರನ್ನು ನೋಡಿ ವೋಟ್ ಹಾಕೋರ ಸಂಖ್ಯೆ ಎಷ್ಟಿದೆ? 10% ಇದೆ. ಯಡಿಯೂರಪ್ಪನವರನ್ನು ನೋಡಿ ನಾವು ವೋಟ್ ಹಾಕ್ತೀವಿ ಬಿಜೆಪಿಗೆ ಅನ್ನೋರ ಸಂಖ್ಯೆ 5% ಇದೆ. ಬೊಮ್ಮಾಯಿ ಅವರನ್ನು ನೋಡಿ ನಾವು ವೋಟ್ ಹಾಕುವವರ ಸಂಖ್ಯೆ ಎಷ್ಟಿದೆ? 3% ಇದೆ. ವಿಜಯೇಂದ್ರ ಅವರನ್ನ ನೋಡಿ, ಯಾವ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದಾರೋ, ಮುಂದಿನ ಮುಖ್ಯಮಂತ್ರಿ ಅಂತ ಏನು ಬಿಜೆಪಿಯವರು ಬಿಂಬಿಸ್ತಾ ಇದ್ದಾರೋ, ಅವರನ್ನ ನಾವು ನೋಡಿ ಬಿಜೆಪಿಗೆ ವೋಟ್ ಹಾಕುವವರ ಸಂಖ್ಯೆ ಎಷ್ಟಿದೆ ಅಂದ್ರೆ ಕೇವಲ 5% ಇದೆ. ಇದರ ಜೊತೆಗೆ ನಾವು ಬಿಜೆಪಿಯ ಯಾವುದೇ ಅಭ್ಯರ್ಥಿಗೆ ವೋಟ್ ಹಾಕ್ತೀವಿ ಅನ್ನೋರ ಸಂಖ್ಯೆ 16% ಇದೆ. ಯಾವುದೇ ಅಭ್ಯರ್ಥಿಗೆ ನಾವು ವೋಟ್ ಹಾಕ್ತೀವಿ ಅಂತ 16% ಇದೆ. ಹಾಗಾದ್ರೆ ಮುಂದೊಂದು ಒಂದು ಪ್ರಶ್ನೆ ಕೇಳಿದಾರೆ ಅವ್ರು, ಏನಂತ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಉತ್ತಮ ಆಡಳಿತವನ್ನು ನಡೆಸ್ತಾ ಇದೆಯಾ, ಈ ಪ್ರಶ್ನೆಯನ್ನ ಈ ಸಂಸ್ಥೆಯವರು ಕೇಳಿದ್ದಾರೆ. ಅದಕ್ಕೆ ಅವರು ಉತ್ತರ ಕೊಟ್ಟವರು 48%, 4%, 48.4% ಉತ್ತಮವಾಗಿದೆ ಅಂತ ಹೇಳಿದ್ರೆ,
ಕಳಪೆ ಆಗಿದೆ, ತೀರ ಕಳಪೆ ಆಗಿದೆ, ಹದಗೆಟ್ಟು ಹೋಗ್ಬಿಟ್ಟಿದೆ ಅಂತ ಹೇಳುವವರ ಸಂಖ್ಯೆ 51%ರಷ್ಟಿದೆ. ಈಗ ನಾವು ಆಲೋಚನೆ ನೋಡ್ಬೇಕು, ಯಾರ್ಯಾರ ಮುಖ ನೋಡಿ ಯಾರ್ಯಾರು ಎಲ್ಲೆಲ್ಲಿ ಓಟ್ ಹಾಕ್ತಾರೆ. ಈ 10,000 ಜನ ಸ್ಯಾಂಪಲ್ ಅನ್ನು ತೆಗೆದುಕೊಂಡಿದಾರಲ್ಲ, ಬೊಮ್ಮಾಯಿ ಅವರು ನೋಡಿ ಹಾಕ್ತಾರೋ, ಗ್ಯಾರಂಟಿ ನೋಡಿ ಹಾಕ್ತಾರೋ, ಸಿದ್ದರಾಮಯ್ಯ ನೋಡಿ ಹೋಗ್ತಾರೋ. ಯಾಕಂದ್ರೆ ಇವತ್ತು ಚುನಾವಣೆ ನಡೆದ್ರೆ ಸಿದ್ದರಾಮಯ್ಯ ಅವರು ಚುನಾವಣೆಗೆ ನಿಲ್ಲಲ್ಲ. ಸಹಜವಾಗಿ ಚರ್ಚೆ ಮಾಡಬೇಕಾದ ವಿಚಾರ. ಈಗ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಇದು ನನ್ನ ಕೊನೆ ಚುನಾವಣೆ, ಮುಂದಿನ ಚುನಾವಣೆಗೆ ನಿಲ್ಲಲ್ಲ ಅಂತ. ಅವ್ರನ್ನ ಮುಖ ನೋಡಿ 29% ಅವರೇ ಹೇಳ್ತಾ ಇದ್ದಾರೆ. ಹೀಗಾಗಿ ಯಾರಿಗೆ ಎಷ್ಟು ಸೀಟುಗಳು ಬರುತ್ತೆ, ಬಿಕಾಸ್ ನೀವು ಲೋಕಸಭಾ ಚುನಾವಣೆಯಲ್ಲಿ ನೋಡಿ, ಕಾಂಗ್ರೆಸ್ನ ಗ್ಯಾರಂಟಿಗಳು, ಅಭಿವೃದ್ಧಿ ವಿಚಾರ ಇತ್ಯಾದಿ ಆದಾಗ್ಲೂ ಕೂಡ ಕಾಂಗ್ರೆಸ್ 1ರಿಂದ 9ಕ್ಕೆ ಏರಿಕೆ ಆಗಿದೆ ಹೊರತು ಡಬಲ್ ಡಿಜಿಟ್ಗೆ ಹೋಗಕ್ಕೆ ಸಾಧ್ಯ ಆಗಲಿಲ್ಲ. ಬಿಜೆಪಿ ಪ್ಲಸ್ ಜೆಡಿಎಸ್ ಮೈತ್ರಿಯನ್ನು ಮಾಡಿಕೊಂಡು ಚುನಾವಣೆ ಎದುರಿಸಿದ್ರು ಕೂಡ ಅವರ ಸ್ಥಾನಗಳು 19ಕ್ಕೆ ಹೋಯಿತು. 6-7 ಸ್ಥಾನಗಳನ್ನು ಕಳೆದುಕೊಳ್ಳಬೇಕಾದಂತ ಪರಿಸ್ಥಿತಿ ಬಂತು. ನಾನು ಹೇಳ್ತಾ ಇರೋದು, ಸರ್ವೆಯಿಂದ ಇವತ್ತೇ ಎಲ್ಲವೂ ಕೂಡ ಸಾಧ್ಯ ಆಗ್ಬಿಡುತ್ತೆ. ಸರ್ವೆ ಅಂಕಿಅಂಶಗಳನ್ನ ಸರ್ವೆಗಳ ನಿಜಾಂಶ ಯಾವಾಗ ಬರುತ್ತೆ ಅಂತಂದ್ರೆ, ಸರ್ವೆಗಳನ್ನ ಸರ್ವೆ ರೀತಿಯಾಗಿ ಮಾಡಿದಾಗ ಬರುತ್ತೆ. ಈಗ ಕುತ್ಕೊಂಡು ಎಲ್ಲೋ ಒಂದು ಮೂಲೆ ಕುತ್ಕೊಂಡು ಕಂಪ್ಯೂಟರ್ ಅಲ್ಲಿ ಕುತ್ಕೊಂಡು ನಾವು ಸರ್ವೆ ಮಾಡಿದ್ವಿ, ಅಲ್ಲಿ ಒಬ್ರ ಯಾರೋ ಮೊಬೈಲ್ ಯೂಸ್ ಮಾಡೋರು ಯಾವ್ದೋ ಒಂದು ಅಪ್ಡೇಟ್ ಪಾಯಿಂಟ್ ಹೇಳಿದೆ. ಯಾವ ಭಾಗದ ಜನರನ್ನು ಇವರು ಮಾತಾಡಿಸ್ತಾರೆ? ಕೇವಲ ಮಧ್ಯ ಕರ್ನಾಟಕದವ್ರು ಮಾತಾಡಿಸಿದಾರೋ, ಕಲ್ಯಾಣ ಕರ್ನಾಟಕದವ್ರನ್ನ ಈಗಾಗಲೇ ನಾನು ಮೊದಲೇ ಹೇಳ್ದಂಗೆ ನಮ್ಮ ರಾಜ್ ನ್ಯೂಸ್ ತಂಡ 2023ರಲ್ಲಿ ಸರ್ವೆ ಮಾಡಿದಾಗ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಷ್ಟು ಜಿಲ್ಲೆಗಳು ಬರುತ್ತೆ ಅಂತ ಮಾಡ್ಕೊಂಡಿದ್ವಿ, ಇಷ್ಟು ಕ್ಷೇತ್ರ ಬರುತ್ತೆ ಅಂತ ಮಾಡ್ಕೊಂಡಿದ್ವಿ. ಆಮೇಲೆ ಹಳೆ ಮೈಸೂರು ಭಾಗದಲ್ಲಿ ಇಷ್ಟು ಜಿಲ್ಲೆಗಳು ಬರುತ್ತೆ, ಇಷ್ಟು ಕ್ಷೇತ್ರಗಳು ಬರುತ್ತೆ ಅಂತ ಮಾಡ್ಕೊಂಡಿದ್ವಿ. ಅಂದ್ರೆ ಅಲ್ಲಿ ಒಂದೊಂದು ತಂಡ ಹೋಗಿತ್ತು. ಆ ತಂಡದಲ್ಲಿ ಕೆಲವರು ಆ ಭಾಗದ ರಾಜಕೀಯ ವಿಶ್ಲೇಷಕರು ಇರ್ತಾ ಇದ್ರು, ಮತ್ತು ನಮ್ಮ ರಿಪೋರ್ಟರ್ಗಳು ಆ ಭಾಗದಲ್ಲಿ ಇರ್ತಕ್ಕಂಥ ಆ ಒಂದು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಆ ಕ್ಷೇತ್ರದಲ್ಲಿ ಯಾರು ರಾಜಕೀಯ ಪರಿಣಿತರಿದ್ದಾರೆ ಅವ್ರನ್ನ ಹೋಗಿ ನಮ್ಮ ತಂಡನ, ನಮ್ಮ ಟೆಕ್ನಿಕಲ್ ಟೀಮ್ನ ಮೀಟ್ ಮಾಡಿಸ್ತಾ ಇದ್ರು. ಅವರು ಆ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ರು. ಅದನ್ನ ತಂದು ನಾವು ಇಲ್ಲಿ ಕ್ರಾಸ್ ವೆರಿಫೈ ಮಾಡ್ಕೊಂಡು ಅದನ್ನ ನಾವು ಒಂದು ಅಂಕಿಅಂಶ ಕಾಲ್ ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದೀರಿ. ಈಗ ಬಿಜೆಪಿ ಅವರು ಕಳೆದ ಬಾರಿ ಚುನಾವಣೆಯಲ್ಲಿ ಏನು ಟಾರ್ಗೆಟ್ ಮಾಡಿದ್ರು, ಕಲ್ಯಾಣ ಕರ್ನಾಟಕದಲ್ಲಿ ಶತಾಯಗತಾಯವಾಗಿ ನಾವು ಹೆಚ್ಚು ಸ್ಥಾನ ಗೆಲ್ಲಬೇಕು ಅನ್ನೋದು ಬಿಜೆಪಿ ಟಾರ್ಗೆಟ್. ಸಾಧ್ಯ ಆಯ್ತಾ? ಲೋಕಸಭಾ ಚುನಾವಣೆಯಲ್ಲಿ ಆಗಲಿ, ರಾಯಚೂರು ಸೋತರು, ಕಲಬುರಗಿ ಸೋತರು, ಕೊಪ್ಪಳ ಸೋತರು, ಬೇರೆ ಬೇರೆ ಎಲ್ಲ ಕ್ಷೇತ್ರಗಳನ್ನು ಸೋತ್ಬಿಟ್ರು. ನಾನು ಹೇಳ್ತಾ ಇರೋದು, ಯಾವ ಭಾಗದ ಜನರನ್ನ ಇಲ್ಲಿ ಸ್ಯಾಂಪಲ್ಸ್ಗೆ ಆಯ್ಕೆ ಮಾಡಿದ್ದಾರೆ. 2023ರಲ್ಲಿ ಬಿಜೆಪಿಯವರು ಹಳೆ ಮೈಸೂರು ಭಾಗವನ್ನು ಟಾರ್ಗೆಟ್ ಮಾಡಿದ್ರು. ಮಂಡ್ಯ ಗೆಲ್ಲಬೇಕು, ಮೈಸೂರು ಜಿಲ್ಲೆಗಳನ್ನ ಗೆಲ್ಲಬೇಕು, ಹಾಸನದಲ್ಲಿ ನಮ್ಮ ಭದ್ರಕೋಟೆ ಬಹುತೇಕ ವಿಫಲ ಆಯ್ತು. ಬಿಕಾಸ್ ಯಾವ ಹಳೆ ಮೈಸೂರು ಭಾಗ ಜೆಡಿಎಸ್ ನ ಭದ್ರಕೋಟೆ ಅಂತ ನಾವು ಹೇಳ್ತಾ ಇದ್ವು. ಉದಾಹರಣೆಗೆ ಮಂಡ್ಯವನ್ನೇ ತೆಗೆದುಕೊಳ್ಳೋಣ. 2018ರಲ್ಲಿ ಕಾಂಗ್ರೆಸ್ 7 ಸ್ಥಾನವನ್ನು ಮಂಡ್ಯದಲ್ಲಿ ಗೆದ್ದಿತ್ತು. ಕಳೆದ ಚುನಾವಣೆಯಲ್ಲಿ 1 ಸ್ಥಾನ ಗೆದ್ದಿದ್ದಾರೆ. ಒಂದು ಸರ್ವೋದಯ ಪಕ್ಷ ಮಂಡ್ಯದಲ್ಲಿ ಗೆದ್ದಿರೋದು. ನಾನು ಹೇಳ್ತಾ ಇರೋದು, ಯಾವ ಭಾಗದಿಂದ ಸ್ಯಾಂಪಲ್ ಅನ್ನು ತೆಗೆದುಕೊಂಡಿದ್ದೀರಿ ಅನ್ನೋದ್ರ ಮೇಲೆ. ಈಗ ನೀವು ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಬಿಜೆಪಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಬಹುದು. ಅದು ಮುಂಬೈ ಈ 10,000 ಜನ ಹಳೆ ಮೈಸೂರು ಭಾಗದವ್ರು ಆಗಿರ್ಬೋದು, ಅಥವಾ ಮಧ್ಯ ಕರ್ನಾಟಕದವ್ರು ಆಗಿರ್ಬೋದು, ಅಥವಾ ಕಲ್ಯಾಣ ಕರ್ನಾಟಕದವ್ರು ಆಗಿರ್ಬೋದು. ಸೊ ಓವರ್ ಆಲ್ ಕರ್ನಾಟಕ ಒಂದು ಸಮೀಕ್ಷೆ ಅಂತ ಬಂದಾಗ ಇದ್ರ ಒಂದು ಎಕ್ಸಾಕ್ಟ್ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಹಾಗಾಗಿ ಕಂಪ್ಲೀಟ್ ಆಗಿ ಇಡೀ 224 ವಿಧಾನಸಭಾ ಕ್ಷೇತ್ರಗಳೇನಿದಾವೆ ಆ ಕ್ಷೇತ್ರಗಳನ್ನ ಕಾನ್ಸಂಟ್ರೇಟ್ ಮಾಡಿದಾಗ ಕಲ್ಯಾಣ ಕರ್ನಾಟಕ ನೋಡಿ, ರಾಜ್ ನ್ಯೂಸ್ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ವಿ, ಯಾವುದೇ ಕಾರಣಕ್ಕೂ ಇಲ್ಲಿ JDS ಕಿಂಗ್ ಮೇಕರ್ ಅನ್ನುವಂಥ ಒಂದೇ ಒಂದು ವರದಿಯನ್ನ ನಾವು ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಕಂಡು ಬಂದಿಲ್ಲ. ಸ್ಪಷ್ಟವಾಗಿ ಕ್ಲೀನ್ ಅಂಡ್ ಇಮೇಜ್ ಇತ್ತು. ಕಾಂಗ್ರೆಸ್ ಗೆಲುವನ್ನ ಪಡೆಯುತ್ತೆ, ಕಾಂಗ್ರೆಸ್ಗೆ ಅಧಿಕಾರ ಸಿಗುತ್ತೆ ಅಂತಿತ್ತು. ಬಟ್ ಆದ್ರೆ 136 ಸಂಖ್ಯೆ ಸಿಗುತ್ತೆ ಅಂತ ನಾವು ಕೂಡ ಹೇಳಿರ್ಲಿಲ್ಲ. ಬಟ್ ಮ್ಯಾಜಿಕ್ ನಂಬರ್ ರೀಚ್ ಆಗ್ತಾರೆ ಅನ್ನುವಂತ ಅಭಿಪ್ರಾಯ ಇತ್ತು. ಬಿಜೆಪಿ ಕೂಡ ಒಂದು 80 ಮೇಲೆ ಹೋಗುತ್ತೆ ಅನ್ನುವಂತ ರಿಸಲ್ಟ್ ಇತ್ತು. ಬಟ್ ಆದ್ರೆ ನೀವು ಹೇಳಿದ್ರಲ್ಲ, ಕೊನೆ ಮೂಮೆಂಟ್ ಅಲ್ಲಿ ಅವರು ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಮಾಡ್ಕೊಂಡಂತ ಕೆಲವು ಎಡವಟ್ಟುಗಳು ಕಲ್ಯಾಣ ಕರ್ನಾಟಕದಲ್ಲಿ ನಮಗೆ ಏನು ಸರ್ವೆ ಟೈಮಲ್ಲಿ ಸಿಕ್ಕಿತ್ತೋ ಆ ಅಂಕಿಅಂಶಗಳನ್ನು ಅದು ಮ್ಯಾಚ್ ಮಾಡಲಿಲ್ಲ. ಏನಂದ್ರೆ ಇವ್ರು ಸಮೀಕ್ಷೆ ಏನೋ ಮಾಡಿದ್ದಾರೆ, ಡಾಟಾ ಕೊಟ್ಟಿದ್ದಾರೆ, ಇರ್ಲಿ. ಬಟ್ ರಾಜ್ಯದ ಜನತೆಗೆ ಏನು ಚುನಾವಣೆ ಬೇಕಾಗಿಲ್ಲ, ಕಾಂಗ್ರೆಸ್ನವ್ರಿಗೂ ಚುನಾವಣೆ ನಮಗೆ ಬೇಕಾಗಿರೋದು ಅಭಿವೃದ್ಧಿ ಕೆಲಸ. ಯಾರಿದ್ರೇನು ಅಭಿವೃದ್ಧಿ ಮಾಡ್ರಿ, ಮಳೆಯಿಂದ ಆಗುವಂತ ಆಘಾತಗಳನ್ನ ತಡ್ರಿ, ಜನರಿಗೆ ಸುಖದಿಂದ ಬಾಳೋದಕ್ಕೆ ಒಂದು ಸರ್ಕಾರ ಕೊಡಿ ಅಷ್ಟೇ. ಅಲ್ಲ, ಇದನ್ನ ಯಾಕೆ ಹೇಳ್ತೀವಿ ಅಂದ್ರೆ 136 ಜನ ಕಾಂಗ್ರೆಸ್ ಶಾಸಕರು ಗೆದ್ದಿದಾರಲ್ಲ, ನಿಮ್ಮ ಕುರ್ಚಿ ಎಷ್ಟು ಭದ್ರವಾಗಿದೆ ಸ್ವಲ್ಪ ನೋಡ್ಕೊಳ್ಳಿ ಅಂತ ಒಂದು ಟ್ರಯಲ್ ಸ್ಯಾಂಪಲ್ ಕೊಡ್ತಾ ಇದೀವಿ, ಇನ್ನಾದ್ರೂ ಕೆಲಸ ಮಾಡಿ ಅಂತ.